ಹಾಯ್ ಫ್ರೆಂಡ್ಸ್, ನಾನಿವತ್ತು ನನ್ನ ಫೇವ್ರೇಟ್ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಹೆಂಗ್ ಮಾಡ್ತೀನಿ ಅಂತ ನೀವೇ ನೋಡ್ಬನ್ನಿ. ನಾನಿವತ್ತು ಬಿರಿಯಾನಿಗೆ ಏನೇನು ಹಾಕೋದು ಸಾಮಾನ ಅಂತ ಹೇಳ್ತೀನಿ ನೋಡಿ. ಸ್ಟಾರ್ ಹೂವ, ಚಕ್ಕೆ, ಪಲಾವ್ ಎಲೆ, ಲವಂಗ, ಬಿರಿಯಾನಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಮೊಸರು, ಪುದೀನ ಇಷ್ಟು, ಮೂರು ಟೊಮೊಟೊ, 4 ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ದಪ್ಪದ 2 ಈರುಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಕುಕ್ಕರ್ ಅಲ್ಲಿ ಮಾಡುವಂತ ಒಂದು ಬಿರಿಯಾನಿ ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಕುಕ್ಕರ್ ಅನ್ನ ಇಟ್ಟಿದ್ದೀನಿ. ಅದಕ್ಕೆ ಒಂದು 7-8 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಒಂದು 300 ಗ್ರಾಮ್ ಚಿಕನ್ ಇದು, ಮತ್ತೆ ಒಂದು ಅರ್ಧ ಕೆಜಿ ಅಷ್ಟು ಅಕ್ಕಿಗೆ ಸ್ವಲ್ಪ ಎಣ್ಣೆಯನ್ನ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಆದಷ್ಟು ಬಿರಿಯಾನಿ ಸ್ವಲ್ಪ ಉದುರಾಗೂ ಇರುತ್ತೆ, ಮತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಅದಕ್ಕೆ ಸ್ಟಾರ್ ಹೂವ ಮತ್ತೆ ಪಲಾವ್ ಎಲೆ, ಚಕ್ಕೆ, ಸ್ವಲ್ಪ ಲವಂಗವನ್ನ ಫಸ್ಟ್ ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಹಸಿಮೆಣಸಿನಕಾಯಿ 4 ಹಸಿಮೆಣಸಿನಕಾಯಿನ ಹಾಕೊಂಡಿದೀನಿ. ಆಮೇಲೆ ದಪ್ಪ 2 ಈರುಳ್ಳಿಯನ್ನ ಈ ತರ ಗರ್ಗರಿಯಾಗಿ ಹೆಚ್ಚಿರ್ಬೇಕು, ಅದನ್ನು ಸಹ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನ ನೀವು ಗರ್ಗರಿಯಾಗಿ ಹೆಚ್ಚಿಕೊಂಡಿದ್ರೆ ಅಂದ್ರೆ ಬೇಗನೆ ಫ್ರೈ ಆಗುತ್ತೆ. ಆದಷ್ಟು ಸ್ವಲ್ಪ ತೆಳುವಾಗಿ ಗರ್ಗರಿಯಾಗಿನೇ ಹೆಚ್ಚಿ, ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಬೇಗನೆ ಕ್ರಿಸ್ಪಿಯಾಗೂ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿ ಕಪ್ಪುಗೆ ಆಗ್ಬೇಕು ಅಂದ್ರೆ ಈ ತರ ಬ್ರೌನ್ ಕಲರ್ ಆಗ್ಬೇಕು, ಅಲ್ಲೇ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದು ಫ್ರೈ ಆದ್ಮೇಲೆ ಇವಾಗ ಟೊಮೊಟೊ ಮತ್ತೆ ಪುದೀನ ಸೊಪ್ಪನ್ನ ಇವಾಗ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು 3 ಟೊಮೊಟೊನ ಹಾಕಿದೀನಿ ನಾನು, ದಪ್ಪ 3 ಟೊಮೊಟೊನ ಹಾಕೊಂಡಿದೀನಿ. ಟೊಮೊಟೊ ಫ್ರೈ ಆಗೋದ್ರೊಳಗೆ ಅಕ್ಕಿಯನ್ನು ಸಹ ತೊಳೆದ್ಬಿಟ್ಟು ನೆನ್ಸಿಟ್ಬಿಡಿ. ಅಕ್ಕಿ ನೆನ್ಸಿಟ್ರೆ ಮತ್ ಬಿರಿಯಾನಿ ತಿನ್ನೋದಕ್ಕೆ ತುಂಬಾನೇ ಸಾಫ್ಟ್ ಆಗಿರುತ್ತೆ, ಮತ್ತೆ ಬೇಗನೂ ಸಹ ಕುಕ್ ಆಗುತ್ತೆ. ಟೊಮೊಟೊ ಸ್ವಲ್ಪ ಫ್ರೈ ಆದ ತಕ್ಷಣ ಪುದೀನನ್ನು ಸಹ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ನೀರೆಲ್ಲ ಫಸ್ಟ್ ಇಂಗ್ಬೇಕು, ಅದಕ್ಕೋಸ್ಕರ ಫಸ್ಟ್ ಟೊಮೊಟೊ ಹಾಕಿ ಅದನ್ನ ಫ್ರೈ ಸ್ವಲ್ಪ ಲೈಟ್ ಆಗಿ ಒಂದು 2-3 ಸೆಕೆಂಡ್ ಫ್ರೈ ಮಾಡಿ ಆಮೇಲೆ ಪುದೀನ ಹಾಕೊಳ್ತಾ ಇದ್ದೀನಿ. ಪುದೀನನು ಸಹ ಚೆನ್ನಾಗಿ ಫ್ರೈ ಆಗ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರ್ಬೇಕು, ಅಲ್ಲೇ ತನಕ ಇದನ್ನ ಫ್ರೈ ಮಾಡ್ಬೇಕು. ಇದನ್ನೆಲ್ಲ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಮಾಡಿ, ಅವಾಗ ಬೇಗ ಆಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಯಾಕೆ ಹಾಕೊಳ್ತಾ ಇದ್ದೀನಿ, ಮೊದಲೇ ಹಾಕ್ಬಿಟ್ರೆ ತಳಕ್ಕೆ ಹಿಡಿಯುತ್ತೆ, ಹಾಗಾಗಿ ನಮ್ಗೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲವನ್ನ ತಗೊಂಡಿದ್ದೀನಿ, ಅದು ಸಹ ಇಲ್ದೇನು ಸಹ ಮಾಡ್ಬೋದು. ಮತ್ತೆ ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ನಿಮ್ಮ ಮನೆಯಲ್ಲಿ ಖಾರ ಹೇಗಿದೆ ಅದ್ ನೋಡ್ಬಿಟ್ಟು ಅದಕ್ಕೆ ತಕ್ಕಾಗ ಹಾಕೊಳ್ಳಿ. ಇದು ಮೀಡಿಯಂ ಖಾರ ಇರೋ ಚಿಲ್ಲಿ ಪೌಡರ್ ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಬಿರಿಯಾನಿ ಮಸಾಲಾನ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ಸೇರಿಸಿದ್ದೀನಿ, ಅದು ಇಲ್ದೇನು ಸಹ ನೀವು ಮಾಡಬಹುದು. ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ, 1/4 ಬೌಲ್ ಅಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸಾಫ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಮೊಸರನ್ನ ಹಾಕೊಳ್ಳೋದು. ಮೊಸರು ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಮೊಸರನ್ನು ಸಹ ನೀವು ಸ್ಕಿಪ್ ಮಾಡಬಹುದು, ಆವಾಗ್ಲೂ ಸಹ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದೆಲ್ಲ ತಳ ಏನಾದ್ರು ಹಿಡಿತಾ ಇದೆ ಅಂದ್ರೆ ಚಿಕ್ಕದು ಟೀ ಕುಡಿಯೋ ಕಪ್ ಇರುತ್ತಲ್ವ, ಅದು 1/4 ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದೀನಿ ನಾನು. ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ತಳನೂ ಸಹ ಹಿಡಿಯೋದಿಲ್ಲ, ನೀಟಾಗಿ ಮಸಾಲೆಗಳೆಲ್ಲ ಸಹ ಕುಕ್ ಆಗುತ್ತೆ. ಆಮೇಲೆ ಇಲ್ಲಿ ಒಂದು 300 ಗ್ರಾಮ್ ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. 300 ಗ್ರಾಮ್ ಇಂದ 350 ಗ್ರಾಮ್ ಅಷ್ಟು ಚಿಕನ್ ಇದೆ. ಅದನ್ನ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದು ಚಿಕನ್ ಇಲ್ಲೇನೆ ಒಂದು ಅರ್ಧ ಕುಕ್ ಆಗ್ಬಿಡ್ಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ನಾನ್ ತಗೊಂಡಿರೋ ಚಿಕನ್ ಯಾವ್ದು ಅಂದ್ರೆ ಸಾಫ್ಟ್ ಆಗಿರುವಂತ ಬೈಲರ್ ಚಿಕನ್ ಇರುತ್ತಲ್ಲ, ಅದು ಇದು ಚಿಕನ್ ತಗೊಂಡಿರೋದು ನಾವು. ಇದ್ರ ಬದಲಾಗಿ ನೀವೇನಾದ್ರು ಮಟನ್ ಸಹ ಸೇರಿಸಿ ಮಾಡ್ಬೋದು. ಮಟನ್ ನೀವು ಇದ್ರಲ್ಲಿ ಸೇರಿಸಿ ಈ ರೀತಿ ಮಾಡ್ತೀನಿ ಅಂದ್ರೆ ಮೊದಲನೇ ಅದನ್ನ ಸಾಫ್ಟ್ ಆಗಿ ಒಂದು 5-6 ವಿಷಲ್ ಹೊಡ್ಸ್ಬಿಟ್ಟು ಬೇಯಿಸ್ಕೊಂಡಿರ್ಬೇಕು. ಬೇಯಿಸಿದ ನಂತರ ಅದನ್ನ ನೀರ್ ಸೋರ್ಸ್ಬಿಟ್ಟು ಇವಾಗ ಇದೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಮಟನ್ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಆಮೇಲೆ ಅಕ್ಕಿ ಹಾಕೊಳ್ಳುವಂಥದ್ದು. ಇವಾಗ ಚಿಕನ್ ಎಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ ನ ಮುಚ್ಚಿ ಇಟ್ಟಿದ್ದೆ ನೋಡಿ. ಈ ರೀತಿ ಎಲ್ಲ ಎಣ್ಣೆ ಮತ್ತೆ ಚಿಕನ್ ಅಲ್ಲೂ ಸಹ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಬಿಡ್ಬೇಕದು. ಈಗ ಚೆನ್ನಾಗಿ ಬಿಟ್ಟು ಚಿಕನ್ ಸಹ ಕುಕ್ ಆಗಿರುತ್ತೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇದಾದ್ಮೇಲೆ ನೆನ್ಸಿಟ್ಟಿರೋಂತ ಅಕ್ಕಿಯನ್ನ ತೊಳೆದು ಮೊದಲನೇ
2 ಕಪ್ ನೆನೆಸಿಟ್ಟಿದ್ದೆ. ನೀರಿನ ಗ್ಲಾಸಲ್ಲಿ ಒಂದು 2 ಕಪ್ ನೆನೆಸಿಟ್ಟಿದ್ದೆ. ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಅಕ್ಕಿಯನ್ನ ನೆನೆಸಿಟ್ಟಿದ್ದಂತ ನಾನು 2 ಕಪ್ ಅಕ್ಕಿ ನೆನೆಸಿಟ್ಟಿದ್ನಲ್ವಾ, ಅದೇ ಕಪ್ಪಲ್ಲಿ ನಾನಿಲ್ಲಿ 4 ಗ್ಲಾಸ್ ನೀರನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ 1:2 ರೇಷನ್ ಅಲ್ಲಿ ಹಾಕ್ತಾ ಇದ್ದೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಆ ತರ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರು 1 ಗ್ಲಾಸ್ ಅಕ್ಕಿ ಹಾಕೊಂತೀನಿ ಅಂದ್ರೆ 2 ಗ್ಲಾಸ್ ನೀರನ್ನ ಹಾಕೊಳ್ಳಿ. ಒಂದು 200 ಅಕ್ಕಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಇದನ್ನ ತಕ್ಷಣ ಲಿಡ್ ಅನ್ನ ಕ್ಲೋಸ್ ಮಾಡಬಾರ್ದು. ಒಂದು ಪ್ಲೇಟ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಕುದಿತಾ ಇದೆ, ತೋರಿಸ್ತಾ ಇದೀನಿ ನೋಡಿ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಒಂದು ಅರ್ಧ ಅಕ್ಕಿ ಮತ್ತೆ ಚಿಕನ್ ಎಲ್ಲ ಕುಕ್ ಆಗಿರುತ್ತೆ. ಆ ನೀರು ಸಹ ನಾವು ಹಾಕಿರೋ ನೀರು ಸ್ವಲ್ಪ ಕಮ್ಮಿ ಆಗಿರುತ್ತೆ, ಅದು ಬೇಯೋ ಟೈಮಲ್ಲಿ ಕಮ್ಮಿ ಆಗಿರುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಅನ್ನ ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದೇ ಒಂದು ವಿಷಲ್ ತೆಗ್ಸಿದ್ರೆ ಸಾಕು. ಒಂದೇ ವಿಷಲ್ ಹೊಡ್ಸಿದ ತಕ್ಷಣ ಅದು ಹಾರಿದ್ಮೇಲೆ ಇವಾಗ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡಿ ನೋಡಿ, ನಾನು ಬಿಸಿದೇ ತೋರಿಸ್ತಾ ಇದ್ದೀನಿ. ಬಿಸಿಯಲ್ಲೇನೆ ಇಷ್ಟು ಉದುರಾಗಿ ಚಿಕನ್ ಬಿರಿಯಾನಿ ಬಂದಿದೆ ಅಂತ ತೋರಿಸ್ತಾ ಇದೀನಿ ನೋಡಿ. ಚಿಕನ್ ಸಹ ನಾನು ಹಾಗೆ ಸ್ಪೂನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸಾಫ್ಟ್ ಆಗಿ ಬೆಂದಿರುತ್ತೆ. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಯಾವುದೇ ರೀತಿಯ ನೀವು ದಮ್ ಕಟ್ಟಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ನಾವು ಕುಕ್ಕರ್ ಕ್ಯಾಪ್ ಅನ್ನ ಹಾಕೋದಕ್ಕಿಂತ ಮುಂಚೆನೆ ಚೆನ್ನಾಗಿ ಅದನ್ನ ಕುದಿಸ್ಬಿಟ್ಟು ಅಲ್ಲೇ ಒಂದು ಅರ್ಧ % ಅದು ಬೆಂದೋಗಿರುತ್ತಲ್ವಾ, ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡ್ಸ್ಬಿಟ್ರೆ ಅಲ್ಲೇ ಅದು ದಮ್ ಕಟ್ಟಿದಾಗ ಯಾವ ರೀತಿ ಬೇಯುತ್ತೆ ನೋಡಿ, ಅದೇ ರೀತಿ ಬೆಂದಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.